ಹೇ ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸಾರಿ ಫಾರ್ ನಾನು ವೀಡಿಯೋನ ಸ್ವಲ್ಪ ದಿನ ಮಾಡೋದಕ್ಕಾಗಿರಲಿಲ್ಲ. ನನಗೆ ಡಿ ಎಮ್ ಮಾಡಿದ್ರಿ, ಏನಕ್ಕೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿಲ್ಲ, ಜಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀರಾ, ವ್ಲಾಗ್ನೂ ಅಪ್ಲೋಡ್ ಮಾಡಿ, ಹೆಂಗಿದ್ರೆ ಮಾತ್ರ ಇಂಟ್ರೆಸ್ಟಾಗಿ ನೋಡ್ಬೋದು, ಇಲ್ಲಾಂದರೆ ಯಾವಾಗಲೂ ಅಪ್ಲೋಡ್ ಮಾಡ್ತೀರಾ ನೀವು ಅಂತ ಹೇಳಿದ್ರ. ಐ ಆಮ್ ರಿಯಲಿ ಸಾರಿ. ನಾನು ಅಪ್ಲೋಡ್ ಮಾಡದೇ ಇರೋದಕ್ಕೆ ರೀಸನ್ ಇದೆ. ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಆ್ಯಂಡ್ ನನ್ನ ಮಗನ ಕೂಡ ಅಪ್ಸೆಟ್ ಆಯಿತು. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ. ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಸಾರಿ ಕೇಳ್ತಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆವಾನ ಬಣ್ಣ ಕಂಡೆ ಕೆನ್ನೇರಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲಿ, ನೀ ನುಡಿದರು ಸೊಗಸು, ಮೌನವು ಸೊಗಸು, ಎಲ್ಲ ಸಂಗೀತ. ಆ್ಯಂಡ್ ನಾನು ನಿಮಗೆಲ್ಲ ಹೇಳಿರಲಿಲ್ಲ, ನಾವು ಕಾರ್ನ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಅದಕ್ಕೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಟೆಂಪಲಿಗೆ ಹೊರಟಿದ್ವಿ. ಯಾರ್ಯಾರೆಲ್ಲ ಹೋಗ್ತಿದ್ದೀವಿ, ಎಸ್ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗುತ್ತೆ. ಓ ಮೈ ಗಾಡ್ ಏನಿದು ಅಂತ ಕೂಡ ಅನಿಸುತ್ತೆ. ಏಕೆಂದರೆ ನಾನು ಫ್ಯಾಮಿಲಿ ಜೊತೆ ಆಲ್ಮೋಸ್ಟ್ ನಾನು ವೀಡಿಯೋ ಶೇರ್ ಮಾಡಿಲ್ಲ ಆ್ಯಂಡ್ ಹೇಳ್ಬೇಕು ಅಂದರೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವು ತುಂಬ ರಿಪೀಟೆಡ್ ಕ್ವೆಶನ್ಸ್ ಕೇಳ್ತಿದ್ರಿ. ಸಿಸ್ ನೀವೇನು ಓಡೋಗಿ ಮದುವೆ ಆಗಿರೋದಾ, ನಿಮಗೆ ಫ್ಯಾಮಿಲಿ ಇಲ್ವಾ, ಬ್ರೋಗೆ ಅಪ್ಪ ಅಮ್ಮ ಇಲ್ವಾ, ಅವ್ರ ಜೊತೆ ಯಾರೂ ಇಲ್ವಾ, ಏನೆಲ್ಲ ಸಿಕ್ಕಾಪಟ್ಟೆ ರಿಪೀಟೆಡ್ ಕ್ವೆಶನ್ಸ್ಗಳನ್ನ ನಾನು ನೋಡ್ತಿದ್ದೆ. ಬಟ್ ಆನ್ಸರ್ ನಾನು ನಿಮ್ಗೆ ಹೇಳಿದ್ದೆ, ಟೈಮ್ ಬಂದಾಗ ನಾನು ಈ ಕ್ವೆಶನ್ಸಿಗೆ ಆನ್ಸರ್ ಮಾಡ್ತೀನಿ. ಸೊ ಯಾರೂ ರಿಪೀಟೆಡ್ ಕ್ವೆಶನ್ಸ್ನ ಕೇಳಬೇಡಿ ಅಂತ ಹೇಳಿದ್ದೆ. ಆದರೂ ನೀವು ಬಿಡ್ತಿರಲಿಲ್ಲ, ರಿಪೀಟೆಡ್ ಕ್ವೆಶನ್ಸ್ ಕೇಳ್ತಿದ್ರಿ. ಎಸ್, ಹೋಪ್ ನಿಮ್ಮೆಲ್ರಿಗೂ ಇವಾಗ ಸಮಾಧಾನ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವಾಗ ನಿಮಗೆ ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಅತ್ತೆ ಮಾವ, ನನ್ನ ಸಿಸ್ಟರ್ ಪಾಪು, ನನ್ನ ಮಗ, ಅವಳು ಕೂಡ ನನ್ನ ಮಗಳು, ಆ್ಯಂಡ್ ಭಾವ ಒಬ್ಬರು ಮಿಸ್ಸಿಂಗ್, ಅಂದರೆ ಕಾರಲ್ಲಿ ಮಿಸ್ಸಿಂಗು. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೂತ್ಕೋಬೋದಿತ್ತು. ಅಡ್ಜಸ್ಟ್ಮೆಂಟೆಲ್ಲ ಏನಕ್ಕೆ ಬೇಡ, ನನ್ನ ಹಿಂದೆ ನಿಮ್ಮನ್ನು ಬೈಕಲ್ಲಿ ಫಾಲೋ ಮಾಡ್ತೀನಿ, ನೀವು ಕಾರಲ್ಲಿ ಹೋಗಿ ಅಂತ ಅವರು ಕೂಡ ಬೈಕಲ್ಲೇ ಬಂದರು. ಟೆಂಪಲಿಗೆ ಹೋಗಬೇಕಿತ್ತು. ಸೊ ಟೆಂಪಲಿಗೆ ಫಸ್ಟ್ ಹೋಗಿ ಪೂಜೆ ಮಾಡಿಸಿ ಬರೋಣ ಅಂತ. ಸಂಡೇ ಮಿಡ್ನೈಟ್ ಕಾರ್ ತೊಗೊಂಬಂದಿದ್ದು. ಸೊ ಮಂಡೇ ಈವ್ನಿಂಗ್ ನಾವು ಹೋಗಿದ್ದು. ನಾನು ಅಪ್ಲೋಡ್ ಮಾಡ್ತಿರೋದು ಟ್ಯೂಸ್ಡೇ, ಓಕೆನಾ. ಇವಾಗ ಟೆಂಪಲ್ ಇರೋದು ಬಂದು ಪಿರಿಯಾಪಟ್ಟಣದಲ್ಲಿ ಹೆವಿ ಅಂದರೆ ಪಿರಿಯಾಪಟ್ಟಣ ಅಲ್ಲ, ಸುತ್ತಮುತ್ತ ಎಲ್ಲ ಊರಿಗೂ ಕೂಡ ಫೇಮಸ್ ಆಗಿರೋವಂಥ ಟೆಂಪಲ್ ಇದು, ಪಿರಿಯಾಪಟ್ಟಣದಮ್ಮ ಅಂತ. ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ನಾನು ಇಲ್ಲಿಗೆ ಮದುವೆ ಆಗಿ ಬಂದು 6 to 7 ಇಯರ್ಸಿಂದ ನಾನು ಈ ದೇವ್ರನ್ನ ತುಂಬ ನಂಬ್ತೀನಿ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಈ ದೇವರಲ್ಲಿ. ಬಟ್ ಇದು ನಮಗೆ ಅನ್ಎಕ್ಸ್ಪೆಕ್ಟೆಡು. ನಾವು ಕಾರ್ ತೊಗೊಳ್ತೀವಿ ಅಂತೆಲ್ಲ ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ಪ್ಲ್ಯಾನಾಗಿ ತೊಗೊಳೋದು ಅಂತ ಹೇಳ್ತಾರಲ್ಲ, ಹಂಗೆ ಸಡನ್ನಾಗಿ ತೊಗೋಬೇಕು ಅಂತ ತೊಗೊಂಡಿತ್ತು ಕಾರ್ನ. ಆ್ಯಂಡ್ ಸೊ ನಮಗೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗೋದು. ನಾನು ಏನೇ ಇದ್ದರೂ ಹೋಗಿ ದೇವ್ರ ಹತ್ರ ಜಾಸ್ತಿ ಕೇಳ್ಕೊಳ್ಳೋದಂದರೆ ಎಲ್ಲ ಪಿರಿಯಾಪಟ್ಟಣದಮ್ಮನೇ. ಹಾಗಾಗಿ ಅಲ್ಲಿಗೆ ಫಸ್ಟ್ ಪೂಜೆ ಮಾಡಿಸೋಣ ಅಂದರೆ, ಮನೆ ದೇವರು ನಮ್ಮಿಂದ ಸಿಕ್ಕಾಪಟ್ಟೆ ದೂರ ಇರೋದ್ರಿಂದ ಫಸ್ಟ್ ನಾವು ಮನೆ ದೇವ್ರಿಗೆ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲೇ ಮಾಡಿಸೋಣ. ಇದು ಕೂಡ ಮನೆ ದೇವ್ರು ಹೇಗೋ ಇದು ನಮಗೆ ಹಾಗೇ, ಏನೇ ಇದ್ದರೂ ಬೇಗ ಹೋಗೋದು ಇದೇ ದೇವಸ್ಥಾನಕ್ಕೆ. ಪವರ್ಫುಲ್ ಕೂಡ ಇಲ್ಲಿ ಈ ಸುತ್ತಮುತ್ತ ಊರಿಗೆಲ್ಲ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರಿದು. ಆ್ಯಂಡ್ ಎಲ್ಲ ಬಂದರು. ಆ್ಯಂಡ್ ಯಾರಪ್ಪ ನನ್ನ ಬಾವನ್ನ ನೋಡಿಲ್ಲ ಅಂತ ಇದ್ದರೆ, ಬ್ರೋ ಇಲ್ಲನ ನೋಡ್ಕೊಬಿಡಿ, ವೀಡಿಯೋದಲ್ಲಿ ಕಾಣಿಸ್ತಾರೆ. ಯಾಕೆ ವೀಡಿಯೋಸ್ ಎಲ್ಲ ಅಷ್ಟು ಅವರು ಕ್ಯಾಪ್ಚರ್ ಆಗಲ್ಲ ಅಂದರೆ, ಅವರು ಫೋನಿಗೆಲ್ಲ ಅಷ್ಟು ಅಡಿಕ್ಟ್ ಅಲ್ಲ, ನೋಡೋದಕ್ಕೆ ಅಡಿಕ್ಟು. ಬಟ್ ವೀಡಿಯೋಸ್ ಮಾಡಬೇಕು, ಫೋಟೋಸ್ ತೆಗಿಬೇಕು, ಆ ಥರದ್ದೆಲ್ಲ ದೂರ ಇರ್ತಾರೆ. ಇವಳು ನನ್ನ ಮಗಳು ಸಿಕ್ಕಾಪಟ್ಟೆ ಕ್ಯೂಟು, ಅಂದರೆ ಒಡಿಸ್ಕೊತಾ ಇರ್ತಾಳೆ. ಅಂದರೆ ನನ್ನ ಹತ್ರ ಅಂತೂ ಸಿಕ್ಕಾಪಟ್ಟೆ ಒಡಿಸ್ಕೊತಾ ಇರ್ತಾಳೆ. ಬಟ್ ಆದರೂ ನಾನಂದರೆ ಇಷ್ಟ, ಅವಳಿಗೂ ಇಷ್ಟ, ನನಗೂ ಅವಳಂದರೆ ಇಷ್ಟ. ಅದೊಂಥರ ಬಾಂಡಿಂಗ್, ಅದು ಹೇಳೋದಕ್ಕಾಗಲ್ಲ ಅದು ಯಾವ ಥರ ಅಂತ. ಆ್ಯಂಡ್ ನಮ್ಮ ಮಾವ, ನಮ್ಮ ಅತ್ತೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದೆ.
ನೋಡ್ಕೊಬಿಡಿ ಇವಾಗಲೇ. ಮತ್ತೆ ಮತ್ತೆ ನನಗೆ ರಿಪೀಟೆಡ್ ಕ್ವೆಶನ್ಸ್ನ ಮಾಡಬೇಡಿ. ನಾನು ಓಡೋಗಿ ಎಲ್ಲ ಮದುವೆ ಆಗಿಲ್ಲ, ಗ್ರ್ಯಾಂಡಾಗಿಯೇ ಮದುವೆ ಆಗಿದ್ದು. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮಾವನಿಂದಲೇ ಹೇಳಿಸ್ತೀನಿ ನನ್ನ ಮದುವೆಗೆ ಎಷ್ಟು ಖರ್ಚಾಯಿತು, ಯಾವ ಥರ ನನ್ನ ಮದುವೆ ಆಯಿತು, ಅದನ್ನೆಲ್ಲ ನೆಕ್ಸ್ಟು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಬೇಕಂತ ಇದ್ದರೆ ನನಗೆ DM ಮಾಡಿ ಅಥವಾ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಒಳಗಡೆ ಹೋದ್ವಿ ಎಲ್ಲರೂ ಕೂಡ, ಬಟ್ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿರೋದೇ ರವಿ. ಸೊ ಅವರು ವೀಡಿಯೋದಲ್ಲಿಲ್ಲ ಅಷ್ಟೇ. ಕ್ಯಾಮ್ರಾಮನ್ ಯಾರೂ ಇಲ್ದಿರೋ ಕಾರಣ ನನಗೆ ವ್ಲಾಗಿಗೆಲ್ಲ ಎಲ್ಪ್ ಮಾಡ್ತಿರೋದು ಪ್ರೆಸೆಂಟ್ ನನ್ನ ಹಸ್ಬೆಂಡ್ ಆಗಿರೋದ್ರಿಂದ ಕ್ಯಾಮ್ರಾಮ್ಯಾನ್ ಕೂಡ ಅವರೇ. ಹೋಗಾದ್ಮೇಲೆ ನಾವು ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ. ಅಂದರೆ ಟೆಂಪಲಲ್ಲೆಲ್ಲ ವೀಡಿಯೋ ಮಾಡೋದು ನನಗಷ್ಟು ಪರ್ಸ್ನಲಿ ನಂಗಷ್ಟು ಇಷ್ಟ ಆಗಲ್ಲ. ಏಕೆಂದರೆ ಹೋಗಿದ್ದೀವಿ ಅಂದರೆ ನಾನು ದೇವ್ರನ್ನ ನೋಡೋದಕ್ಕೆ ಹೋಗಿರ್ತೀವಿ, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ದೇವ್ರನ್ನ ತೋರ್ಸೋದು ನನಗಿಷ್ಟ ಆಗಲ್ಲ. ಹಾಗಾಗಿ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ನನಗೂ ಇಷ್ಟ ಆಗಲ್ಲ, ಅವ್ರಿಗೂ ಇಷ್ಟ ಆಗಲ್ಲ, ಹಸ್ಬೆಂಡಿಗೆ ಕೂಡ. ಸೊ ಫೋನ್ ಇದ್ದಿದ್ದು ಅವ್ರ ಹತ್ರನೇ, ಅವ್ರು ಕ್ಯಾಪ್ಚರ್ ಮಾಡಿಲ್ಲ. ಆ್ಯಂಡ್ ಆಚೆ ಬಂದ್ವಿ. ಅಷ್ಟರಲ್ಲಿ ಒಳಗಡೆಗೇ ಪೂಜೆ ಸಾಮಾನು ನಾವು ತೊಗೊಂಡಿಲ್ಲ, ಮಾವ ತೊಗೊಂಡಿದ್ರು. ಆ್ಯಂಡ್ ಅವರೇ ತೊಗೊಬಂದು ಒಳಗಡೆ ಪೂಜೆ ಆಗಿದ ತಕ್ಷಣ ಇದನ್ನು ಕಾರಿಗೆ ಹಾಕಿ ಅಂತ ಹೇಳಿ ಇದು ಪೂಜೆ ಮಾಡಿ ಹಾರ ಕೊಟ್ಟಿದ್ದರು. ಸೊ ಅದನ್ನು ಇಲ್ಲಿ ಒಂದು ಹಾರ ಟ್ಯಾಗ್ ಮಾಡೋದು ಅಣ್ಣ ತಮ್ಮ ಇಬ್ಬರು ಸತತ ಪ್ರಯತ್ನ ಮಾಡಿ ಕೊನೆಗೂ ಅದನ್ನು ಟ್ಯಾಗ್ ಮಾಡಿದ್ರು. ಆ್ಯಂಡ್ ಇನ್ನೂ ಒಂದು ಕ್ವೆಶನ್ ಕೇಳಿದ್ದಾರೆ ನನಗೆ, ಅವ್ರು ಮಾತಾಡಲ್ವಾ ಆ ಥರನೂ ಕ್ವೆಶನ್ಸ್ ಕೇಳಿದ್ದೀರ. ಏನಕ್ಕೆ ಮಾತಾಡಲ್ಲ? ಅಣ್ಣ ತಮ್ಮ ಅವ್ರು ಮಾತಾಡ್ತಾರೆ, ಚೆನ್ನಾಗೇ ಇದ್ದಾರೆ, ಆ್ಯಂಡ್ ಕ್ಲೋಸ್ ಇದ್ದಾರೆ, ಬಟ್ ತೋರಿಸ್ಕೊಳ್ಳಲ್ಲ, ಆ ಥರ ಕ್ಲೋಸ್ ಇದ್ದಾರೆ. ಆಮೇಲೆ ಸಂಬಂಧ ಅಂತ ಬಂದರೆ ಹೇಳ್ಬೇಕು ಅಂದರೆ ಸುಖಕ್ಕೆಲ್ಲ ಅವರು ಬರ್ತಾರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಕಷ್ಟ ಅಂತ ಬಂದಾಗ ಅವರು ಮೊದಲಿರಬೇಕು. ಬಟ್ ಆ ಥರ ಅದು ಅಂತ ಬಂದರೆ ನನಗೆ ನಮ್ಮ ಭಾವ ಫಸ್ಟ್ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲ, ಆ್ಯಕ್ಚುಲಿ ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು. ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕೋವಿಡ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೋಡ್ತಿದ್ದ ರೀತಿ, ನಮ್ಮನ್ನು ನೋಡ್ತಿದ್ದ ರೀತಿ ಎಲ್ಲ ಚೇಂಜಸ್ ಇರ್ತಿತ್ತು. ಬಟ್ ಇವ್ರು ಹೇಗೆ ಅಂದರೆ ನನ್ನ ಬ್ರೋ ಇಲ್ಲ ಹೇಗೆ ಅಂದರೆ ಅವ್ರಿಗಿದ್ದಿದ್ದು ಥಾಟ್ ಆಗಿತ್ತು ಅಂತ ಹೇಳಿದ್ರೆ ನನಗೇನೇ ಆದರೂ ಪರವಾಗಿಲ್ಲ, ಬಟ್ ನನ್ನ ತಮ್ಮಂಗೇನೂ ಆಗಬಾರ್ದು, ನನ್ನ ತಮ್ಮನ ಫ್ಯಾಮಿಲಿಗೇನೂ ಆಗಬಾರ್ದು ಅನ್ನೋ ರೀತಿ ಪ್ರೊಟೆಕ್ಟ್ ಮಾಡಿದ್ರು. ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಥರ ಸಿಚುವೇಷನಲ್ಲಿ ಕಾಲ್ ಮಾಡಿ ವಿಚಾರಿಸಿದ್ದು ಎಷ್ಟೋ ರಿಲೇಟಿವ್ಸ್ ಒಂದು ಕಡೆ ಆದರೆ, ನಾನು ಇದ್ದೀನಿ ಅಂತ ಹೇಳೋ ಕೆಲವೊಂದು ಸಂಬಂಧಗಳೇ ಒಂದು ಕಡೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಈ ಥರ ವಿಷಯದಲ್ಲಿ ಅವರಂದರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ, ನನ್ನ ಬ್ರೋ ಇಲ್ಲ ಅಂದರೆ. ಆ್ಯಂಡ್ ಅವರು ಅಣ್ಣ ತಮ್ಮನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ. ಬಟ್ ನಾನು ಅಂದ್ಕೊಳ್ಳೋದು ಅದನ್ನೇ, ಚೆನ್ನಾಗಿರಲಿ ಅಂತಲೇ. ಯಾಕಪ್ಪ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ನಂಗೆ ತುಂಬ ರಿಪೀಟೆಡ್ ಕ್ವೆಶನ್ಸ್ ಇತ್ತು ಫ್ಯಾಮಿಲಿ ಬಗ್ಗೆ. ಯಾಕೆ ನೀವು ಓಡೋಗಿ ಮದುವೆ ಆಗಿದ್ದೀರಾ, ಅದಕ್ಕೆ ನೀವು ಬೇರೆ ಇದ್ದೀರಾ, ಆ ಥರ ಎಲ್ಲ ಕ್ವೆಶನ್ಸ್ ಇರ್ತಿತ್ತು. ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಪೂಜೆ ಮುಗಿಸಿ ಅದು ನಿಂಬೆಹಣ್ಣನ್ನು ಕೊಟ್ಟಿದ್ರಲ್ವ, ಸೊ ಅದು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಿ ಕಾರ್ನ ರಿವರ್ಸ್ ತೆಗೆದು ಆಮೇಲೆ ಆ ಫೋಟೋಸ್ನ ತಗೊಂಡ್ವಿ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ, ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ. ಮುಗಿಸಿ ಹೊರಟ್ವಿ. ಇವಾಗ ನೀವು ಕೇಳೋ ಕ್ವಶನ್ ಏನಪ್ಪ ಅಂದರೆ ಗಾಡಿ ಯಾವುದು? ಎಸ್, i10 ಸ್ಪೋರ್ಟ್ಸ್ ನಮ್ಮದು ಗಾಡಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಹೋಟೆಲಿಗೆ ಫಾರ್ ಡಿನ್ನರ್.
ಆ್ಯಂಡ್ ಅಲ್ಲಿಗೆ ಅವರು ನಮ್ಮ ಬ್ರೋ ಇಲ್ಲ ಮತ್ತು ಕೋ ಸಿಸ್ಟರ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಡಿನ್ನರಿಗೆ ಬಂದಿಲ್ಲ ಅಂತಲ್ಲ, ಅವ್ರು ಸ್ವಲ್ಪ ಏನೋ ಪರ್ಚೇಸಿಂಗ್ ಎಂತೋ ಅಂತೇಳಿ ಔಟ್ಸೈಡ್ ಹೋದರು. ಅಲ್ಲಿಂದ ನಾವು ಹಾಗೆ ಬರ್ತೀವಿ, ನೀವು ಬನ್ನಿ ಅಂತ. ಸೊ ನಿಯರ್ ಬೈ ಇರೋದ್ರಿಂದ ನಾನು, ಅತ್ತೆ, ಮಾವ, ರವಿ, ನನ್ನ ಮಗ ಎಲ್ಲರೂ. ನಾವು ಯಾವಾಗಲೂ ಯಾಕಪ್ಪ ಈ ಹೋಟೆಲ್ನೇ ಚೂಸ್ ಮಾಡ್ತೀವಿ ಡಿನ್ನರು, ಲಂಚು ಅಥವಾ ಟಿಫನ್ ಅಂತ ಹೇಳಿದ್ರೆ ಇದೇ ಹೋಟೆಲ್ನ ಚೂಸ್ ಮಾಡ್ತೀವಿ. ಯಾಕೆ ಅಂದರೆ ಇದು ಪ್ಯೂರ್ ವೆಜ್, ನಾವು ಕೂಡ ಪ್ಯೂರ್ ವೆಜ್ ಆಗಿರೋದ್ರಿಂದ ಈ ಹೋಟೆಲ್ಗೆ ನಾವು ಆಲ್ಮೋಸ್ಟ್ ಬರ್ತೀವಿ. ಆ್ಯಂಡ್ ಬಂದ್ವಿ. ಆರ್ಡರ್ ಲೇಟ್ ಆಗುತ್ತೆ ನಮಗೆ. ಪರೋಟ ತುಂಬ ಚೆನ್ನಾಗಿರುತ್ತೆ. ಸೊ ಪರೋಟ ಬೇಕು ಅಂತ ಹೇಳಿದ್ದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅವರು ಬಂದುಬಿಡ್ಲಿ, ಒಟ್ಟಿಗೆ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಅವ್ರು ಕೂಡ ಬಂದರು. ಕೇಳ್ತಾ ಇದ್ವಿ, ಡಿಸ್ಕಸ್ ಮಾಡ್ತಿದ್ವಿ ಏನು ಬೇಕು ಅಂತ. ಹೇಳಬೇಕು ಅಂದರೆ ಆಫ್ಟರ್ ಇಯರು ಎಷ್ಟೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ ಲೈಫಲ್ಲಿ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಅಂತ ಅನಿಸುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಮಾಡ್ತೀನಿ, ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ನಾನು ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ನನ್ನ ಚಾನಲಲ್ಲಿ ಅಂತ ನಾನು ಕನ್ಫ್ಯೂಸ್ಡ್ ಆಗಿದ್ದೀನಿ. ಈಗಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಬಟ್ ಏನೆಲ್ಲ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಅಲ್ವಾ. ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಆಗುತ್ತೆ ಈ ಥರ ಎಲ್ಲ ಅಂತ. ನೋಡ್ಕೊಳ್ರಪ್ಪ, ಯಾರೆಲ್ಲ ನೋಡಿಲ್ಲ ನಮ್ಮ ಮಾವ ನಮ್ಮ ಅತ್ತೆನ ನೋಡ್ಕೊಳ್ಳಿ. ಇದು ನಮ್ಮ ಮಾವ ನಮ್ಮ ಅತ್ತೆ. ಕೊನೆಗೂ ಆರ್ಡರ್ನ ರಿಸೀವ್ ಮಾಡ್ಕೊಂಡ್ವಿ. ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಪರೋಟ. ಸೊ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನನಗೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ ಗೀ ರೈಸು, ಪಲಾವು, ವೆಜ್ ಫ್ರೈಡ್ ರೈಸ್ ಆ ಥರ ಎಲ್ಲ ನೋಡ್ತಿದ್ರೆ ನನಗೆ ಅನ್ಸೋದು ಏನೋ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಗ್ತಿರಲಿಲ್ಲ ತೊಗೋಬೇಕು ಅಂತ. ನಾನೇ ಎಲ್ಲ ಮಾಡೋದನ್ನು ಕಲ್ತಿರೋದ್ರಿಂದ ನನಗೆ ಯಾವುದು ಸ್ಪೆಷಲ್ ಅಂತ ಅನ್ಸೋದು ಒಂದೇ ಪರೋಟ ಮಾತ್ರ. ಸೊ ಇಲ್ಲಿ ನಮ್ಮ ಮಾವ ನಮ್ಮ ಅತ್ತೆ ಏನೇನೋ ಮಾತಾಡ್ತಿದ್ರು ಆ ಟೈಮಲ್ಲಿ ನನಗೂ ಗೊತ್ತಿಲ್ಲ. ಇದು ವಾಯ್ಸ್ ಕೊಡ್ತಿರೋದ್ರಿಂದ ಅವರು ನನ್ನ ಜೊತೆನೇ ಮಾತಾಡ್ತಿದ್ರು. ನಾನು ಬ್ಲಾಗ್ ಮಾಡ್ತಿದ್ದೆ, ಅವ್ರಿಗೆ ಹೇಳ್ತಿದ್ದೆ ನಾನು ಅನಿಸುತ್ತೆ ಇದು ಹೆಂಗೆ ಮಾತಾಡ್ತಿದ್ದೀರಾ ಅದೇ ರೀತಿ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ, ನೀವು ಮಾತಾಡ್ತಾನೆ ಇರಿ ಅಂತ ಹೇಳ್ತಿದ್ದೆ ಅವ್ರಿಗೆ. ಆ್ಯಂಡ್ ನನಗೆ ಈರುಳ್ಳಿ ದೋಸೆ ತೊಗೋಬೇಕು ಅನ್ನೋದೆಲ್ಲ ನನ್ನ ಥಾಟಲ್ಲಿ ಇರಲಿಲ್ಲ. ನಮ್ಮ ಬ್ರೋ ಇಲ್ಲ ಆರ್ಡರ್ ಮಾಡಿಕೊಂಡ್ರು. ಅವ್ರು ಮಾಡ್ಕೊಂಡಿದ್ದು ನೋಡಿ ನಾನು ಅವ್ರ ಹತ್ರ ಕಾಪಿ ಮಾಡಿಬಿಟ್ಟೆ. ಇನ್ಯಾವುದು ನಂಗೆ ಸ್ಪೆಷಲ್ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ನಾನು ಈರುಳ್ಳಿ ದೋಸೆ ನನಗೂ ಇರಲಿ ಅಂತ. ಆಮೇಲೆ ನಮ್ಮ ಅತ್ತೆ ಮಾವ ಕೂಡ ಈರುಳ್ಳಿ ದೋಸೆ, ಆಮೇಲೆ ರವಿ ಕೂಡ ಈರುಳ್ಳಿ ದೋಸೆನೇ ತೊಗೊಂಡ್ರು. ಆ ಲಾಸ್ಟಲ್ಲಿ ಕಾಣ್ತಿದ್ದಾರಲ್ಲ, ಸೊ ಅವರು ದೇವಸ್ಥಾನದ ಹತ್ರ ಏನಕ್ಕೆ ತೋರಿಸಿಲ್ಲ ಅಂತಲೂ ಕೇಳ್ಬಿಡ್ತೀರಾ. ದೇವಸ್ಥಾನದ ಹತ್ರ ಅಂದರೆ ಅವರೆಲ್ಲ ಬೇರೆ ಔಟ್ಸೈಡ್ ಹೋಗಿದ್ರು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಹೋಟೆಲಿಗೆ ಬರ್ತೀನಿ ಅಂತೇಳಿ ಅಲ್ಲಿಗೆ ಬಂದರು. ಅವ್ರು ಬಂದು ರವಿ ಇದ್ದಾರಲ್ಲ ಅವರ ಸೋದರತ್ತೆ ಮಗ, ಅಂದರೆ ನಮ್ಮ ಮಾವನ ತಂಗಿ ಮಗ. ಅವರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರೇ. ಆ್ಯಂಡ್ ಎಲ್ಲ ಅವನೇನು ತೊಗೊಂಡ ಅಂದರೆ ವೆಜ್ ಬಿರಿಯಾನಿ ಏನೋ ತೊಗೊಂಡ. ಆಮೇಲೆ ನನ್ನ ಕೋ ಸಿಸ್ಟರ್ ಅಂದರೆ ದಿವ್ಯಾ, ಅವಳು ಕೂಡ ವೆಜ್ ಬಿರಿಯಾನಿನೇ ತೊಗೊಂಡ್ಳು. ಬಟ್ ನಾನು ಹೇಳಿದೆ ಅದು ಅಷ್ಟು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕೊಡ್ತಿದ್ರು ಅಲ್ಲಿ. ಬಟ್ ಇವಾಗ ತುಂಬ ವರ್ಸ್ಟಾಗಿ ಕೊಡ್ತಾರೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಳೋದಕ್ಕೆ ಹೋಗಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ. ಬಟ್ ಅವಳು ತೊಗೊಂಡ್ಳು. ಮತ್ತು ನನ್ನ ಮಗ ಬಂದು ಮಸಾಲೆ ದೋಸೆ ತೊಗೊಂಡ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು ಅದು ಇದು ಅಂತ. ಅಂದರೆ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಎಗ್ ಆಡಿದ್ರೂ ಕೂಡ ಅಂದರೆ ನಮಗೆ ಗೊತ್ತಿಲ್ಲದಿರ್ತಾರೆ, ಇಂಡೈರೆಕ್ಟಾಗಿ ಎಗ್ ಆ್ಯಡ್ ಆಗಿದ್ದರೂ ನಮಗೇನೋ ಅನಿಸಲ್ಲ, ಕಾಮನ್ ಆಗಿ ಅಂದ್ಕೊತೀವಿ. ಬಟ್ ನಮ್ಮ ಅತ್ತೆ ಆ ಥರ ಅಲ್ಲ, ಅವರಿಗೆ ಪ್ಯೂರ್ ವೆಜ್ಜೇ ಇರಬೇಕು. ಅಲ್ಲಿ ಎಲ್ಲಿ ಅಂದರೆ ಒಂದು ಮೊಟ್ಟೆ ಕೂಡ ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು, ಅಷ್ಟು ಪ್ಯೂರ್ ವೆಜ್ಜು ಅವರು ರವಿ, ಅವ್ರ ಅಣ್ಣ, ನಮ್ಮ ಮಾವ ಆ ಥರ ಏನಾದ್ರು ನನಗೆ ವೆಜ್ಜೇ ಇರಬೇಕು. ವೆಜ್ ಅಂದರೆ ನಾವು ಪ್ಯೂರ್ ವೆಜ್ಜು. ಬಟ್ ಅವರು ನನಗೆ ಅಲ್ಲಿ ವೆಜ್ಜೇ ಇರಬೇಕು ಆ ಥರ ಮಾತ್ರ ನಾನು ಅಲ್ಲಿ ತಿನ್ನೋದು, ಆ ಥರ ಎಲ್ಲ ಏನು ಹೇಳಲ್ಲ. ಬಟ್ ಇವರು 3 ಜನ ಇದ್ದಾರಲ್ಲ, ನಾನು ಮತ್ತು ನಾನು ಓರ್ಗಿತಿ ಕೂಡ ಆ ಥರ ನಾವೆಲ್ಲ ಏನೋ ಪ್ಯೂರ್ ವೆಜ್ ಇದ್ದರೆ ಮಾತ್ರ ನಾವು ತಿನ್ನೋದು ಅಂತೆಲ್ಲ ರೂಲ್ಸ್ ಮಾಡ್ಕೊಳ್ಳಲ್ಲ. ಬಟ್ ಅವ್ರುಗಳಿದಾರಲ್ಲ ನಮ್ಮ ಅತ್ತೆ ಮತ್ತು ಬ್ರೋ ಇಲ್ಲ ರವಿ, ಇವ್ರು 3 ಜನಕ್ಕೆ ಪ್ಯೂರ್ ವೆಜ್ಜೇ ಇರಬೇಕಲ್ಲಿ, ಹಂಗಿದ್ರೆ ಮಾತ್ರ ಅವ್ರು ತಿನ್ನೋದು.
ಬರೋದು. ಆ ಥರ ಎಲ್ಲ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಆದಮೇಲೆ ನಾವು ವೆಯ್ಟ್ ಮಾಡ್ತಿರೋದು. ಹೇಗಿದ್ರೂ ಲೇಟಾಗಿದೆ. ಸೊ ತುಂಬ ಅಲ್ಲಿ ಮಟರ್ ಪನ್ನೀರ್ ಮಸಾಲ ಮತ್ತು ಪರೋಟ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನು ಟೇಸ್ಟ್ ಮಾಡಿಯೇ ನಾವು ಇಲ್ಲಿಂದ ಹೋಗೋಣ ಅಂತ ತಿಂದಾಗಿತ್ತು. ವೆಯ್ಟ್ ಮಾಡ್ತಿದ್ವಿ ಆ್ಯಂಡ್ ಆರ್ಡರ್ ಆಗಿತ್ತು. ಸೊ ಅದು ಕೂಡ ಬಂತು. ಅದನ್ನು ಅಷ್ಟೇ ನಮ್ಮ ಅತ್ತೆ ರಿಯಾಕ್ಷನ್ ನೋಡ್ತಿರ್ಬೋದು ನೀವು. ಇದು ಈ ಥರ ಎಲ್ಲ ಇದೆಯಲ್ಲ, ಇದಕ್ಕೇನಾದರೂ ಮೊಟ್ಟೆ ಆ್ಯಡ್ ಮಾಡಿಬಿಟ್ಟವ್ರಾ ಅಂತ ಅವ್ರ ಥಾಟಲ್ಲಿ. ತಿನ್ನೋಕ್ಕೆ ಅವರು ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ರು. ಆಮೇಲೆ ರವಿ ಇಲ್ಲ ಅದರಲ್ಲಿ ಏನೂ ಇಲ್ಲ, ತಿನ್ನು ಅಂತ ಫೋರ್ಸ್ ಮಾಡಿದಾಗ ಅಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಅವರು ಎಲ್ಲರೂ ನೋಡ್ತಿದ್ದಾರೆ. ಎಲ್ಲರೂ ಏನು ಇಷ್ಟು ಈಸಿಯಾಗಿ ತಿಂತವ್ರಲ್ಲ, ಹೆಂಗೆ ತಿನ್ನೋದು ನಾನು ಅನ್ನೋ ಥರ ಅವ್ರ ರಿಯಾಕ್ಷನ್ ತುಂಬ ಫನ್ನಿಯಾಗಿತ್ತು. ತಿಂದು ನಾನು ಕೂಡ ತಿಂದೆ ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಎರಡು ಕಾಂಬಿನೇಷನಲ್ಲಿ ಅಲ್ಲಂತೂ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ನನಗೆ ಇಷ್ಟ. ಡಿನ್ನರ್ನ ಮುಗಿಸಿ ನಮ್ಮ ಡಿನ್ನರ್ನ ಎಂಡ್ ಮಾಡಿದ್ವಿ. ಆ್ಯಂಡ್ ಎಂಡ್ ಮಾಡಬೇಕಿದ್ರೆ ನನಗೆ ಕಾಫಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಹೋಟೆಲ್ಸಲ್ಲಿ ಮಾತ್ರ. ಮನೇಲಿ ಅಷ್ಟು ಇಂಟ್ರೆಸ್ಟಿಂದ ಮಾಡಿಕೊಂಡು ಕುಡಿಬೇಕಂತೆಲ್ಲ ಏನು ಕುಡಿಯೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಹೋಟೆಲ್ಸಲ್ಲಿ ಕಾಫಿನ ಚೂಸ್ ಮಾಡ್ತೀನಿ. ಅಷ್ಟರಲ್ಲಿ ಆಗಲೇ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿ ಬಂದಿದ್ದರು. ಬಟ್ ಆ ಜ್ಯೂಸನ್ನ ಕುಡಿಲಿಲ್ಲ. ಯಾರು ಕುಡಿದ್ರು ಅಂತಲೂ ನಾನು ಅಬ್ಸರ್ವ್ ಮಾಡಿಲ್ಲ. ಎಲ್ರಿಗೂ ಸಾಕನ್ಸ್ಬಿಟ್ಟಿತ್ತು. ಅದರಲ್ಲಿ ನಮಗೆ ಗೊತ್ತಿಲ್ಲ ಬ್ರೋ ಇಲ್ಲ ಹೋಗಿ ಜ್ಯೂಸನ್ನ ಆ್ಯಡ್ ಮಾಡಿ ಬಂದಿದ್ದರು. ಆ್ಯಂಡ್ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ, ರವಿನ ಕರೆದ್ಬಿಟ್ಟು ಚೇರ್ಸ್ ಮಾಡಿಕೊಂಡು ಅವಳು ನನ್ನ ಅಪೋಸಿಟಾಗಿ ಕೂತಿರೋದ್ರಿಂದ ಸೊ ಬೇಗ ಕುಡಿದ್ಬಿಟ್ಟು ಹೋಗೋಣ, ಎಷ್ಟು ಲೇಟು ನೀನು ಕುಡಿಯೋದು ಅಂತ ಹೇಳ್ತಿದ್ಲು. ಹಾಗಾಗಿ ಬೇಗ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಕೂಡ ಕುಡಿದು, ಅಷ್ಟರಲ್ಲಿ ನನ್ನ ಮಗ ಬಂದು ಏನೇನೋ ತಗೊಡು ಅದು ಇದು ಅಂತ ಮಾತಾಡ್ತಿದ್ದ. ಅವನ ಹತ್ರ ಸ್ವಲ್ಪ ಮಾತಾಡಿ ಮುಗಿಸಿ ಅಂತ ಅವರು ವೆಯ್ಟ್ ಮಾಡ್ತಿದ್ರು, ರವಿ ಕೂಡ. ಸೊ ಬಂದು ಆಚೆ ನಾವು ಸ್ವೀಟ್ ತೊಗೊಂಡ್ವಿ. ನಾನು ತೋರಿಸ್ತಿದ್ದೀನಲ್ಲ ಅದನ್ನೇ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಏನು ತೊಗೊಳೋದಕ್ಕೆ ಹೋಗಿಲ್ಲ, 1/2 kg ಮಾತ್ರ ತೊಗೊಂಡೆ. ಯಾಕೆಂದರೆ ನನಗೆ ಬೇರೆಯವರಿಗೆ ಕೊಡಿಸಿ ಇನ್ವೆಸ್ಟ್ ಮಾಡೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಎಲ್ರಿಗೂ ಏನು ಕೊಡಬೇಕು ಅಂತ ತೊಗೊಂಡಿಲ್ಲ. ನನಗೆ ಬೇಕು ಕೊಡಬೇಕು ಅನ್ನಿಸ್ತವ್ರಿಗೆ ಮಾತ್ರ ಕೊಡಬೇಕು ಅಂತ ತೊಗೊಂಡಿದ್ದು. ತೊಗೊಂಡ್ವಿ ಬಂದ್ವಿ. ಆಮೇಲೆ ಇನ್ನೇನು ಮುಗೀತಲ್ಲ, ಡಿನ್ನರ್ ಮುಗೀತು, ಸ್ವೀಟ್ಸ್ ತೊಗೊಂಡಾಯಿತು, ಪೂಜೆ ಮುಗೀತು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಹೊರಟಾಗ ಮೇ ಬಿ 5-6 o'clock ಆಗಿತ್ತು. ಬಟ್ ಮನೆಗೆ ಹೋಗೋ ಅಷ್ಟರಲ್ಲಿ 9 o'clock ಆಗಿತ್ತು. ಅಷ್ಟು ಲೇಟ್ ಆಯಿತು. ಆಚೆ ಬಂದ್ವಿ. ಆಚೆ ಬಂದಮೇಲೆ ನಮ್ಮ ಅತ್ತೇನೋ ಬೇಕರಿ ಮಿಷನ್ನೇ ಅಲ್ಲೂ ಕೂಡ ಅವ್ರಿಗೆ ಅದೇ ಎಗ್ ಯೂಸ್ ಮಾಡಿ ಸೊ ಅಲ್ಲೇ ನನ್ನ ಮಗಂದು ಕಾಲೇಜ್ ಸ್ಟಾರ್ಟ್ ಆಯಿತು. ನೀನು ಫ್ರೆಂಡ್ಸಿಗೆ ಕುತ್ಕೋಬೇಡ, ನಮ್ಮಮ್ಮ ಕುತ್ಕೊಳ್ಳಿ, ಮೀನ್ಸ್ ನಮ್ಮ ದೊಡ್ಡಮ್ಮ ಕುತ್ಕೊಳ್ಳಿ, ನೀನು ಹಿಂದೆ ಹೋಗು ಅಂತ ಸ್ಟಾರ್ಟ್ ಮಾಡಿದ್ದ. ಇನ್ನೇನು ನಾನಿಲ್ಲ, ನಾನೇ ಮುಂದೆ ಕುತ್ಕೊಳ್ತೀನಿ ಅಂತ ನಾನು ಫೋರ್ಸ್ ಮಾಡಿ ಕುತ್ಕೊಳ್ಳೋದಕ್ಕಾಗಲ್ಲ. ಅವನೇನೇ ಹೇಳ್ತಾನೋ ಅದೇ. ಸೊ ಮಗ ನಾನು ಲಾಸ್ಟಲ್ಲಿ ಕೂತ್ಕೋತೀನಿ. ನಾನು ಅತ್ತೆ ಮಾವ ಬ್ಯಾಕ್ ಸೀಟಿಗೆ ಬಂದ್ವಿ. ಬರ್ತೀರಾ? ಜಪಾನಿಗೆ ಹೋಗಿ ಫೋನ್ ಮಾಡಿ. काल के जैसी ಮೆಣಸಿನಕಾಯಿ ತಗೊಬಲ್ ಮ್ಯಾರಿ ಕಾಲ್ के जैसी ಮೆಣಸಿನಕಾಯಿ ರೀ ಹಸಿ ಮೆಣಸಿನಕಾಯಿ ಒಂದು 4 ನಿಂಬೆ ಇಡು ಚಿತ್ರಾನ್ನ
ಮನೆಗೆ ಹೋಗ್ತಿದ್ವಿ, ನೀವು ನೋಡ್ತಿರ್ಬೋದು ಬಂದಾಗ ಎಷ್ಟು ಬೆಳಕಿತ್ತು. ಬಟ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಲೇಟಾಗಿತ್ತು. ಹೋದ್ವಿ, ಮನೆಗೆ ಹೋಗ್ವಿ. ಡಿನ್ನರ್ ಔಟ್ಸೈಡೇ ಮಾಡಿರೋ ಕಾರಣ ಮನೆಗೆ ಹೋಗಿ ನಾವು ಡಿನ್ನರ್ ಮಾಡಿಲ್ಲ. ಸೊ ಹಾಗಾಗಿ ಮಲ್ಕೊಂಡ್ವಿ. ಊರಿನ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇತ್ತು. ಸೊ ಅಲ್ಲಿಗೂ ಪೂಜೆ ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಈ ಒಂದು ಕ್ಲಿಪ್ಪಿಂಗ್ ಫಸ್ಟ್ ಕ್ಲಿಪ್ಪಿಂಗ್ ಬಂದು ಲಾಸ್ಟ್ ಕ್ಲಿಪ್ಪಿಂಗಿಗೆ ಆ್ಯಡ್ ಆಗಿದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.